ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಕೊನೆಗೂ ಕಾಂಗ್ರೆಸ್ಗೆ ಕೈ ಕೊಟ್ಟಿತ್ತು ಮುಸ್ಲಿಮ್ರಿಗೆ. ಮುಸಲ್ಮಾನರಿಗೆ ಕೈ ಕೊಟ್ಟಂಥ ಕಾಂಗ್ರೆಸ್ಸು ಈಗ ಅಡ್ಕತರಿಯಲ್ಲಿ ಸಿಗಾಕೊಂಡಿದೆ. ಬಟ್ ಒಂದಂತೂ ನಿಜ, ದುಡ್ಡು ಕೊಟ್ಬಿಡ್ತೀವಿ, ಗೆದ್ದು ಬಿಡ್ತೀವಿ, ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ, ಏನೇನೆಲ್ಲ ಅಂದ್ಕೊಂಡಿದ್ದಾರೆ. ಅದು ಈ ಬಾರಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರೋವಂಥ ಲೋಕಲೈಟ್ಸು. ಬಟ್ ಒಂದಂತೂ ನಿಜ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಭಗವಂತನೇ ಬಲ್ಲ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಎಂದಿನಂತೆ ವಿಷಯಗಳ ಜೊತೆ. ಸ್ನೇಹಿತರೆ, ದಾವಣಗೆರೆಯಲ್ಲಿ ಮುಸಲ್ಮಾನರು ಅಷ್ಟಿಷ್ಟಲ್ಲ ಕಷ್ಟಪಟ್ಟಿದ್ದು, ಕೊನೆಗೂ ಕೈ ಕೊಟ್ಟರು ಕಾಂಗ್ರೆಸ್ಸು. ನಾನು ನಿಜ ಹೇಳಬೇಕು ಅಂತ ಅಂದರೆ, ಮುಸಲ್ಮಾನರಿಗೆ ನಿಮ್ಗೇನಾದರೂ ಮಿನಿಮಮ್ ನೈತಿಕತೆ, ಸ್ವಲ್ಪ ಮಟ್ಟಿಗಾರ ಮಾನ ಮರ್ಯಾದೆ ಏನಾರ ಇದ್ದರೆ ಅಗೇನ್ಸ್ಟು ಕಾಂಗ್ರೆಸ್ಗೆ ಹಾಕಿ. ಹಂಗನ್ಬಿಟ್ಟು ನಮ್ಮ JDS ಮತ್ತು BJPಗೆ ಒತ್ತಿ ಹೆಟ್ಕೊಡಿ ಅಂತ ನಾವು ಹೇಳಲ್ಲ. ನಿಮ್ಮ ಓಟ್ಗಳು ನಮಗೆ ಬೇಡ ಅಂತ ಹೇಳೋ ಅಂಥ ಮನಸ್ಸು ನನಗಿಲ್ಲ, ದುರಹಂಕಾರನೂ ಇಲ್ಲ. ನನಗೆ ತುಂಬ ಜನ ಮುಸಲ್ಮಾನರು ಗೊತ್ತು, ಅವರು ಸಮ ಮನಸ್ಥಿತಿಲಿ. ಆದರೆ ಈ ಒಂದು ಕೆಟ್ಟ ಮುಸಲ್ಮಾನರ ಮನಸ್ಥಿತಿ ಇದೆಯಲ್ಲ, ಜಮೀರಾ, ಸಲೀಮಾ, ತನ್ವೀರ, ಇವ್ರುಗಳನ್ನೆಲ್ಲ ಒದ್ದು ಓಡಿಸಿ ನಿಮ್ಮದೇ ಒಂದು ಸಿಂಡಿಕೇಟ್ ಮಾಡಿ ಪ್ರತಿ ವರ್ಷ 20ರಿಂದ 30 MLAಗಳನ್ನ ಕಳಿಸ್ಬೋದು. ಯಾವಾಗ ಅಂದರೆ ನೀವು ಮತ್ತು SC/STಗಳು ಒಂದಾದರೆ. SC/STಗಳಿಗೆ 51 ಸೀಟಿದೆ, 51ರಲ್ಲಿ ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನು ಮಿಕ್ಕಿದ ಕಡೆ ನೀವು ಅವರು ಒಂದಾದರೆ 30 ಸೀಟು ಬರುತ್ತೆ. 50-30 80. ನಮ್ಮದು ಒಂದು JDS ಒಂದು 40-50 ಬರುತ್ತೆ. ಆಗ ನಿಮ್ಮನ್ನ ಬಿಟ್ಟು ಯಾರು ಸರ್ಕಾರ ಮಾಡೋ ಮನಸ್ಥಿತಿಲಿಲ್ಲ. ಆದರೆ ನೀವು ಅವರ ಅಡಿಯಾಳಾಗಿದ್ದೀರಾ. ನೀವು SC/STಗಳು ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು BJP ಕಡೆ ಬರ್ತಾ ಇದ್ದಾರೆ. ಆದರೆ ಒಂದಂತೂ ಖುಷಿ, ದಾವಣಗೆರೆಯಲ್ಲಿ ಕೆಲವು ಮುಸಲ್ಮಾನರು, ನೈಜ ಮುಸಲ್ಮಾನರು, ಅಸಲಿ ಮುಸಲ್ಮಾನರು BJP ಕಡೆ ಮುಖ ಮಾಡಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಆದರೆ ನಾನು ಇಲ್ಲಿ ಪಕ್ಷಾತೀತವಾಗಿ ಮಾತಾಡ್ತಿದ್ದೀನಿ. ನಾನು JDS ಇರ್ಬೋದು. ಸಮರ್ಥ್ ಇಸ್ ಆಲ್ಸೋ ವೆರಿ ಗುಡ್ ಕ್ಯಾಂಡಿಡೇಟ್. ಜನದ ಜೊತೆ ಇರ್ತಾನೆ, ಜನರೊಂದಿಗೆ ಇರ್ತಾನೆ. ಆದರೆ ನಾನು ಹೇಳೋದು, ಜನತಾದಳನ ಕುಟುಂಬ ರಾಜಕಾರಣ, ಆ ರಾಜಕಾರಣ, ಈ ರಾಜಕಾರಣ, ದೇವೇಗೌಡರು ಒಬ್ಬ ಮನೆಯವರೇ ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರಲ್ಲಪ್ಪ, ಈಗ ನಾನು ಒಂದೊಂದಾಗಿ ಬಿಚ್ಚಿಡ್ತೀನಿ. ಫಾರ್ BJP ಯಡಿಯೂರಪ್ಪ ಆ್ಯಂಡ್ ಸನ್ಸು, ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪ, ವಿಜಯೇಂದ್ರ ಆ್ಯಂಡ್ ದೆನ್ ರಾಘವೇಂದ್ರ. BJP ಈಗ ಇಬ್ಬರಿದ್ದಾರೆ ಅಣ್ಣ ತಮ್ಮಂದರು. ತದನಂತರದಲ್ಲಿ ಕಾಂಗ್ರೆಸ್ಸಿಂದ ಬಂಡೆ ಬ್ರದರ್ಸು ಆ್ಯಂಡ್ ದೆನ್ ಕುಣಿಗಲ್ ಶಾಸಕ. ತದನಂತರದಲ್ಲಿ ಸಿದ್ದರಾಮಯ್ಯ, ಏತ್ಲಾಂಡಿ ಸಿದ್ದರಾಮಯ್ಯ ಕೈಯಲ್ಲಾಗದೇ ಇದ್ರೂ ತನ್ನ ಮಗನ MLC ಮಾಡ್ಕೊಂಡಿದ್ದಾರೆ. ಇದು ಕುಟುಂಬ ರಾಜಕಾರಣ ಅಲ್ವಾ? ತದನಂತರದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ, ತದನಂತರದಲ್ಲಿ ಶಾಮನೂರು ಫ್ಯಾಮಿಲಿ, ತದನಂತರದಲ್ಲಿ ಇವನು ಯಾರು ಬೆಳಗಾಂ ಕೋರೆ ಫ್ಯಾಮಿಲಿ, ತದನಂತರದಲ್ಲಿ ಉಮೇಶ್ ಕತ್ತಿ, ರಮೇಶ್ ಕತ್ತಿ. ಹಿಂಗೆ ಹೇಳ್ತಾ ಹೋದರೆ ಸಾವಿರಾರು ಉದಾಹರಣೆಗಳು ಸಿಗ್ತವೆ. ಆದರೆ ಕುಟುಂಬ ರಾಜಕಾರಣ ಹಣೆಪಟ್ಟಿ ಮಾತ್ರ ಜನತಾದಳ, ಅದರಲ್ಲೂ ದೇವೇಗೌಡರು ಕುಟುಂಬಕ್ಕೆ ಮಾತ್ರ ನೀವು ಬರ್ಸಿದ್ರಿ. ಇದೆಲ್ಲ ಒಂದು ಕಡೆ ಇಡೋಣ. ಈಗ ನಾನು ಹೇಳಕ್ಕೆ ಬಂದಿರೋ ಅಂಥ ವಿಷಯ ಇಷ್ಟ ಸ್ನೇಹಿತರೆ. ಅಂತೂ ಇಂತೂ ಮುಸಲ್ಮಾನರಿಗೆ ಕೈ ಕೊಟ್ಟಂಥ ಕಾಂಗ್ರೆಸ್ಸು, ದಯವಿಟ್ಟು ಮುಸಲ್ಮಾನರೇ BJPಗೆ ಮತ ಕೊಡಿ. ನನಗೆ ಹೇಳೋದಿಷ್ಟೇ. ಯಾಕೆ ಅಂದರೆ, ನಿಮ್ಮನ್ನ ಕಾಂಗ್ರೆಸ್ ಅವರು ಮೋಸ ಮಾಡಿ 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 ನಿಮಗೆ ಬರೀ ಓಟ್ ಹಾಕಿಸ್ಕೊಂಡು ನಿಮ್ಮನ್ನ ಗೇಯಿಸ್ಕೊಂಡಿದ್ದಾರೆ. ದಯವಿಟ್ಟು ಬನ್ನಿ, ದಯವಿಟ್ಟು ಹೊರಬಂದು BJPಗೆ ಮತ ಹಾಕಿ ನಿಮ್ಮ ಅಭಿವೃದ್ಧಿನ ಕಂಡುಕೊಳ್ಳಿ. ನೀವು ಏನು ಅನ್ಕೊಬಿಟ್ಟಿದ್ದೀರಾ, BJP ಅವ್ರು ಬಂದರೆ ನಮಗೆ ಉಳಿಗಾಲ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತೀರಾ. ಆದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಒಬ್ಬ ಸೈಂಟಿಸ್ಟ್ನ, ಒಬ್ಬ ಮುಸಲ್ಮಾನನ, ಅಂದರೆ ಹಿಂದನೂ ಆಗಿದ್ದಾರೆ, ಆದರೆ ಒಬ್ಬ ಮುಸಲ್ಮಾನನ BJPಯವರು ರಾಷ್ಟ್ರದ ಅಧ್ಯಕ್ಷನಾಗಿ ಮಾಡಿದ್ರು. ಅದಾದ ನಂತರದಲ್ಲಿ ಫಸ್ಟ್ ಟೈಮ್ ದಲಿತ ಮಹಿಳೆಯನ್ನು ಮುಖ್ಯಮಂತ್ರಿಯಾಗಿ ಔಟ್ಸೈಡ್ ಸಪೋರ್ಟ್ ಕೊಟ್ಟು ಮಾಡಿದಂಥ ಕೀರ್ತಿ BJPಗೆ. ಈ ರೀತಿ ಹೇಳ್ತಾ ಹೋದರೆ 10 ಹಲವಾರು ಇದ್ದಾವೆ. ಆದರೆ ದಾವಣಗೆರೆ ವಿಷಯಕ್ಕೆ ಬಂದ್ಬಿಡೋಣ. ಈ ಬಾರಿ ಸಮರ್ಥನ ಸೋಲು ಸಮರ್ಥವಾಗಿ ಮಾಡ್ತಾರೆ ಮುಸ್ಲಿಮರು. ಇದೇ ಈ ಹೊತ್ತಿನ ವಿಶೇಷ ಸ್ನೇಹಿತರೆ. ಇಷ್ಟೇ ವಿಷಯ. ಎಲ್ಲ ಮುಸ್ಲಿಮರು ಒಟ್ಟಾಗಿದ್ದಾರೆ. ತದನಂತರದಲ್ಲಿ ನಮ್ಮ ಜಮೀರಾ, ಯಾರೋ 3 ಅಡಿ ಕುಳ್ಳ, ಓತಿಕ್ಯಾತ, ಅವನು ಹೇಳ್ತಾನೆ ಸತ್ತಾಗ ಕುಟುಂಬದವ್ರಿಗೆ ಕೊಡಬೇಕು. ಹಂಗಾರೆ ನೀವುಗಳೇನಪ್ಪ ಇರೋದು? ಆಯಿತು, ಒಪ್ಕೊಳ್ಳೋಣ. ಅವ್ರ ಕುಟುಂಬದಲ್ಲಿ ಅಧಿಕಾರ ಇಲ್ವಾ? ಒಬ್ಬಳು MP, ಒಬ್ಬ ಮಂತ್ರಿ, ಎಲ್ಲ ಅಧಿಕಾರ ಅಲ್ಲೇ ಇದೆ, ಉಸ್ತುವಾರಿ ಎಲ್ಲ ಅವರೆಲ್ಲ ಇದೆಯಲ್ಲಪ್ಪ. ಹಾಗಂದರೆ ನೀನೇನು ಮಾಡೋಕ್ಕಿದೆಯಾ?
ದಯವಿಟ್ಟು ಇಂಥ ಅಯೋಗ್ಯ ಮುಸ್ಲಿಮ್ಸ್ನ ಹೊಡೆದೋಡಿಸಿ, ಇವನು ತನ್ವೀರ ಆ್ಯಂಡ್ ದೆನ್ ಯಾರೋ ಸಲೀಮಾ ಆ್ಯಂಡ್ ದೆನ್ ರಹೀಮಾ ಇವ್ರನ್ನೆಲ್ಲ ಒದ್ದೋಡಿಸಿ ಕ್ಲೀನ್ ಮಾಡಿ ದಯಮಾಡಿ ಬಿ ಜೆ ಪಿಗೆ ಇದು ಮಾಡಿ. ಇಟ್ಸ್ ಎ ಗುಡ್ ಮೂವ್. ನಾನು ಬಿ ಜೆ ಪಿಲಿ ಹೇಳೋದು ಅಷ್ಟೇ, ಬೋಟ್ ಇರೋ, ನೀನು ಒಳ್ಳೊಳಗೆ ಏನಾರು ಕಟಾಯಿಸ್ಬಿಟ್ರೆ ಈ ಸಲ ಜನ ನೀನು ಇನ್ನೂ ಗೆಲ್ಲೋದಿಲ್ಲ. ಜನ ಈ ಸಲ ಇನ್ನೂ ಕಟಾಯಿಸ್ಬಿಡ್ತಾರೆ ನಿನ್ನ ಒಂದು ಬುಡಕ್ಕೆ. ದಯವಿಟ್ಟು ನೀನು ಕೆಲಸ ಮಾಡದೇ ಇದ್ರು ಚಿಂತೆ ಇಲ್ಲ, ನಿಮ್ಮ ಪಾಡಿಗೆ ನೀವು ಇದು ಬಿಟ್ರೆ ಹೆಂಗೋ ಗೆಲ್ತಾರೆ ಕರಿಯಪ್ಪನವರು. ಕರಿಯಪ್ಪ ಇಸ್ ಅ ಗುಡ್ ಕ್ಯಾಂಡಿಡೇಟ್ ಆ್ಯಂಡ್ ಅವರು ಭಾಳ ಕಷ್ಟದಿಂದ ಬಂದಿದ್ದಾರೆ, ಜನರ ಸುಖ ದುಃಖಗಳನ್ನ ನೋಡಿದ್ದಾರೆ, ಜಾತಿ ಮಾಡೋದಿಲ್ಲ. ಸೊ ಹಾಗಾಗಿ ಈ ಬಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇರೋ ಕಾರಣಕ್ಕೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅಲ್ಲ, ಮೋಸ ಮಾಡಿದಂಥ ಕಾಂಗ್ರೆಸ್ಗೆ, ನಂಬಿಕೆ ದ್ರೋಹ ಮಾಡಿದಂಥ ಕಾಂಗ್ರೆಸ್ಗೆ ದಯವಿಟ್ಟು ಬುದ್ಧಿ ಕಲಿಸಿ. ನಮಗಂತೂ ಓಟ್ ಹಾಕ್ಬೇಡಿ, ನೋಟಾಗಿ ಹಾಕಿ, ಆದರೆ ಬುದ್ಧಿ ಕಲಿಸಿ. ನೀವು ಮೇನ್ ಸ್ಟ್ರೀಮಲ್ಲಿ ಬರಬೇಕು ಅಂತ ಅಂದರೆ ಈ ಬಾರಿ ಮತ್ತೆ ಬರೋ ಚುನಾವಣೆಗಳಲ್ಲಿ ನಿಮ್ಮ ಶಕ್ತಿನ ತೋರಿಸಿ. ವೋಟ್ ಡಿವೈಡ್ ಆಗೋಗುತ್ತೆ, ಬಿ ಜೆ ಪಿಯವರು ಬರ್ತಾರೆ. ಅದನ್ನು ದಯವಿಟ್ಟು ತಲೆಯಿಂದ ತೆಗೆದು ನೀವು ಯಾವಾಗ ಬರೋದು, ನೀವು ಯಾವಾಗ ಇದು ಮಾಡೋದು, ಅದನ್ನು ದಯಮಾಡಿ ಯೋಚನೆ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮ್ಗಳಿಗೆ, ಜಾತಿ ಧರ್ಮ ಇದನ್ನೆಲ್ಲ ತರಬೇಡಿ. ನಾನು ಹೇಳ್ತಾ ಇದ್ದೀನಲ್ಲ, ಒಳ್ಳೆಯವರಲ್ಲಿ ಒಳ್ಳೆಯವರು, ಆದರೆ ಸಮರ್ಥ ಸೋತ್ರೆ ನಷ್ಟ ಏನಿಲ್ಲ. ಕಾಂಗ್ರೆಸ್ಸು ಮೆಜಾರಿಟಿಗಿದೆ. ಕರಿಯಪ್ಪನವ್ರು ಗೆದ್ದರೆ ಒಬ್ಬ ಹಮಾಲಿ ಮಗ ಗೆದ್ದರು, ಒಬ್ಬ ಬಡವ್ರ ಮಗ ಗೆದ್ದರು ಅಂತ ಇತಿಹಾಸ ಸೃಷ್ಟಿಯಾಗುತ್ತೆ. ಆದ್ದರಿಂದ ದಯವಿಟ್ಟು ದಾವಣಗೆರೆಯಲ್ಲಿ ಬಿ ಜೆ ಪಿಗೆ ಜೈ ಅಂತಾರೆ. ಇವತ್ತಿನ ಸನ್ನಿವೇಶ, ಇವತ್ತಿನ ಸಮೀಕ್ಷೆ, ಇವತ್ತಿನ ಪರಿಸ್ಥಿತಿ, ಬಿ ಜೆ ಪಿಯವರು 30ರಿಂದ 40 ಸಾವಿರ ಅಧಿಕ ಮತಗಳಿಂದ ದಾವಣಗೆರೆ ದಕ್ಷಿಣನ ಗೆಲ್ತಾರೆ. ಸೊ ಇದೇ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.